Good morning, all. In today's session, we are going to discuss developing multimedia titles. In the last session, we had discussion on phase 1, phase 2, and phase 3. And in today's session, we will continue the phase 4, determining the treatment. So while developing interactive multimedia titles, we need to consider some of the treatment that has to apply to the multimedia titles. So you need to consider four aspects, four elements. The first one is tone, the second one is approach, third one is metaphor, and the fourth one is emphasis. Let us see one by one. So the first one, tone. So tone is nothing but where while creating an interactive multimedia title, you need to consider which type of multimedia title you are going to create, whether it is humorous or whether it is serious or whether it is light or formal. ಸೊ ನಾವು ಮಲ್ಟಿಮೀಡಿಯಾ ಟೈಟಲ್ಸ್ ಗಳನ್ನ ಕ್ರಿಯೇಟ್ ಮಾಡುವಾಗ ಯಾವ ತರಹದ ಒಂದು ಮಲ್ಟಿಮೀಡಿಯಾ ಟೈಟಲ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದಕ್ಕೆ ಟೋನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ನೀವು ಹ್ಯೂಮರಸ್ ಆಗಿ ಮಲ್ಟಿಮೀಡಿಯಾ ಟೈಟಲ್ಸ್ ಕ್ರಿಯೇಟ್ ಮಾಡ್ತಾ ಇದ್ರು ಅಥವಾ ಸೀರಿಯಸ್ ಆಗಿರುವಂತದ್ದು ಅಥವಾ ಲೈಟ್ ಆಗಿ ಅಥವಾ ಫಾರ್ಮಲ್ ಆಗಿರುವಂತಹ ಮಲ್ಟಿಮೀಡಿಯಾ ಟೈಟಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರಿ, ಅದನ್ನ ನೀವು ಟೋನ್ ನಲ್ಲಿ ಡಿಸೈಡ್ ಮಾಡ್ಬೇಕಾಗುತ್ತೆ. So many multimedia titles intended for home use. ಸಾಮಾನ್ಯವಾಗಿ ಬಹಳಷ್ಟು ಮಲ್ಟಿಮೀಡಿಯಾ ಟೈಟಲ್ಸ್ಗಳು ಮನೆಯಲ್ಲಿ ಯೂಸ್ ಮಾಡುವಂತ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಗೇಮ್ ಆಡೋದ್ರ ಸಲುವಾಗಿರ್ಬೋದು ಅಥವಾ ಫಾರ್ ರಿಕ್ರಿಯೇಷನ್ ಪರ್ಪಸ್ ಇರ್ಬೋದು, ಮನೋರಂಜನೆಗಾಗಿ ಅಥವಾ ಆಟ ಆಡೋದಕ್ಕಾಗಿ ಅಥವಾ ಕೆಲವು ಹ್ಯೂಮರ್ ಅಥವಾ ಕಾಮಿಡಿ ಅಥವಾ ಹಾಸ್ಯವಾಗಿರುವಂತಹ ಟೈಟಲ್ಸ್ ಗಳನ್ನ ಯೂಸ್ ಮಾಡುವಂತಹ ಉದ್ದೇಶದಿಂದ ಮನೆಯಲ್ಲಿ ಬಳಕೆ ಮಾಡ್ತಾರೆ. ಬಟ್ ವೆನ್ ಯು ಆರ್ ಇಂಟೆಂಡೆಡ್ ಫಾರ್ ದ ಬಿಸ್ನೆಸ್ ಪರ್ಪಸ್, ಯು ಶುಡ್ ಬಿ ಮೋರ್ ಸೀರಿಯಸ್ ಇನ್ ದಟ್ ಟೋನ್. ಅಕಸ್ಮಾತ್ ಯಾವುದೇ ಮಲ್ಟಿಮೀಡಿಯಾ ಟೈಟಲ್ ಬಿಸ್ನೆಸ್ ಪರ್ಪಸ್ಗಾಗಿ ನೀವು ಬಳಕೆ ಮಾಡ್ತಾ ಇದ್ರೆ ಸ್ವಲ್ಪ ಸೀರಿಯಸ್ ಆಗಿರ್ಬೇಕಾಗುತ್ತೆ, ಅದರ ಟೋನ್ ಅದೇ ರೀತಿಯಲ್ಲಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದ್ರ ಸೊ ವೆನ್ ಯು ಆರ್ intended to create multimedia title for children, then it should be whimsical. Whimsical ಅಂದ್ರೆ ಸ್ವಲ್ಪ ಡಿಫರೆಂಟ್ ಆಗಿರ್ಬೇಕು, ವಿಚಿತ್ರ ಆಗಿರ್ಬೇಕು, ಆಮೇಲೆ ಮೋರ್ ಅಟ್ರಾಕ್ಟಿವ್ ಆಗಿರ್ಬೇಕು. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಎಲಿಮೆಂಟ್ಸ್ ಗಳನ್ನ ನೀವು ಮಲ್ಟಿಮೀಡಿಯಾ ಟೈಟಲ್ಸ್ ನಲ್ಲಿ ಹಾಕಿದ್ರ ಅಂದ್ರೆ, ಸೊ ದಟ್ ಶುಡ್ ಬಿ ಮೋರ್ that should be more attractive, and as well as it should grasp the attentions of the children. So whereas when you are creating your multimedia titles for business purpose, then it should be very straightforward, or it should, if you are creating a training multimedia title, it should be straightforward and it should be conservative. Okay, so like this you have to decide the type of tone that you are creating in interactive multimedia titles. And the second point is approach. So how the user should approach, how he has to navigate in the multimedia title, that is going to decide in the approach. ನೀವು ಮಲ್ಟಿಮೀಡಿಯಾ ಟೈಟಲ್ ಕ್ರಿಯೇಟ್ ಮಾಡಿದ ನಂತರ ಅದರಲ್ಲಿ ಯಾವ ರೀತಿಯಲ್ಲಿ ಅಥವಾ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಯೂಸರು ಮಲ್ಟಿಮೀಡಿಯಾ ಟೈಟಲ್ಸ್ ಗಳನ್ನ ಆಪರೇಟ್ ಮಾಡಬಹುದು, ಅದರ ಬಗ್ಗೆ ಡಿಸೈಡ್ ಮಾಡಬೇಕಾಗುತ್ತೆ. ಅದು ಅಪ್ರೋಚ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹೌ ಮಚ್ ಡೈರೆಕ್ಷನ್ ವಿಲ್ ಬಿ ಪ್ರೊವೈಡೆಡ್ ಟು ದ ಯೂಸರ್, ಅಂದ್ರೆ ಎಷ್ಟು ಸ್ಟೆಪ್ ಗಳನ್ನ ನೀವು ಕೊಡಬೇಕಾಗಿದೆ, ಅಥವಾ ಎಷ್ಟು ಸ್ಕ್ರೀನ್ಸ್ ಗಳನ್ನ, ಎಷ್ಟು ಇಂಟರ್ಫೇಸ್ ಗಳನ್ನ, ಅಥವಾ ಎಷ್ಟು ಮಾಡ್ಯೂಲ್ಸ್ ಗಳನ್ನ ಯೂಸರ್ಗೆ ನೀವು ಪ್ರೊವೈಡ್ ಮಾಡಬೇಕಾಗಿದೆ, ದಟ್ ಹ್ಯಾಸ್ ಟು ಡಿಸೈಡ್ ಇನ್ ದ ಅಪ್ರೋಚ್. ಅಂಡ್ ಸಮ್ ಆಫ್ ದ ಟೈಟಲ್ಸ್, ಇಫ್ ಯು ಆರ್ ಕ್ರಿಯೇಟಿಂಗ್ ಫಾರ್ ಎ ಚಿಲ್ಡ್ರನ್ ಗೇಮ್ಸ್, ದೆನ್ ನೀವ್ ಏನ್ ಮಾಡ್ಬೇಕಾಗುತ್ತೆ, ಲೈಕ್ ಬುಕ್ಸ್ ರೂಪದಲ್ಲಿ ಅಥವಾ ಫೋಕಸ್ ಆನ್ ಎಕ್ಸ್ಪ್ಲೋರೇಷನ್. ಸೊ ಯು ಶುಡ್ ಕನ್ಸಿಡರ್ some of the exploration into the multimedia titles. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ನೀವು ಯು ಕ್ಯಾನ್ ಪ್ರೊವೈಡ್ ವಿತ್ ಅ ಸೀನ್ ವಿತ್ ಅ ಲಿಟಲ್ ಆರ್ ನೋ ಇನ್ಸ್ಟ್ರಕ್ಷನ್ಸ್ ಟು ದ ಚಿಲ್ಡ್ರನ್. ಯಾಕಂದ್ರೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಬಿಟ್ರೆ ಕನ್ಫ್ಯೂಷನ್ ಆಗ್ತಾನೆ.
ಸೊ ಚಿಕ್ಕ ಮಕ್ಕಳಿಗೆಲ್ಲ ನೀವೇನ ಎಲ್ಲ ಗ್ರಾಫಿಕಲ್ ರೂಪದಲ್ಲಿ ಇಂಟರ್ಫೇಸ್ ಕೊಡಬೇಕು. ಸೊ ಸೀನ್ ರೂಪದಲ್ಲಿ ಆಮೇಲೆ ಕಡಿಮೆ ಇನ್ಸ್ಟ್ರಕ್ಷನ್ಸ್ ಗಳು ಇರಬೇಕು, ಅಥವಾ ನೀವು ಇನ್ಸ್ಟ್ರಕ್ಷನ್ ಕೊಡದೇ ಇದ್ರು ಕೂಡ ಸೊ ಆ ಗ್ರಾಫಿಕಲ್ ಇಮೇಜ್ ಅವರಿಗೆ ಕನ್ವಿನ್ಸ್ ಆಗಿರುವಂತಹ ರೀತಿಯಲ್ಲಿ ಡೈರೆಕ್ಷನ್ಸ್ ಗಳನ್ನ ತೋರಿಸ್ತಾ ಇರಬೇಕು. ಅದೇ ರೀತಿಯಲ್ಲಿ ವೇರಿಯಸ್ ಆಬ್ಜೆಕ್ಟ್ಸ್ ಗಳನ್ನ, ಸೊ ಆಕ್ಷನ್ಸ್ ಗಳನ್ನ ಅಕ್ಕರ್ ಆಗುವಂತ ರೀತಿಯಲ್ಲಿ ಮಲ್ಟಿಮೀಡಿಯಾ ಟೈಟಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ವೆನ್ a child click on a particular object, then you have to decide what action you need to consider, so in creating multimedia titles. And some of the other titles, especially if you are creating a title for adult education applications, then you need to provide a great deal of direction. You have to use like menus, buttons, so predetermined paths, so that the user can easily identify where to go, where to click, and how he has to trigger the actions, and you need to provide some help. And it should be very straightforward and conservative in the navigation of the application while providing to the adult education application titles. And the third point is, while determining the treatment, you need to consider the metaphor. So metaphor means what type of background screen you want to include for the multimedia title. So will metaphor be used to provide interest or aid to understanding the title? So metaphor ಅಂತಂದ್ರೆ ಬ್ಯಾಕ್ಗ್ರೌಂಡ್ ಸ್ಕ್ರೀನು ಗ್ರಾಫಿಕ್ ಇಮೇಜಸ್ ಗಳು ಏನಿರ್ತಾವೆ ಅವುಗಳು ಇಂಟ್ರೆಸ್ಟಿಂಗ್ ಆಗಿರ್ಬೇಕು, ಅಥವಾ ಅವರಿಗೆ ಹೆಲ್ಪ್ ಮಾಡುವಂತ ರೀತಿಯಲ್ಲಿ ನೀವು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಅನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಫಾರ್ ಎಕ್ಸಾಂಪಲ್, ನೀವು ಟ್ರಾವೆಲ್ ಪರ್ಪಸ್ ಗಾಗಿ ಒಂದು ಟೈಟಲ್ ಕ್ರಿಯೇಟ್ ಮಾಡ್ತಾ ಇದ್ದೀರ ಅಂದ್ರೆ, ಲೈಕ್ ಎಕ್ಸ್ಪ್ಲೋರೋಪೀಡಿಯಾ ಅಂತ ಹೇಳ್ತಾರೆ, ಅಲ್ಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ ಡಿಫ್ರೆಂಟ್ ಲೊಕೇಶನ್ಸ್ ಗಳನ್ನ, ಅಥವಾ ಡಿಫ್ರೆಂಟ್ ಮ್ಯಾಪ್ಸ್ ಗಳನ್ನ, ಅಥವಾ ನೇಚರು, ಅಥವಾ ಪೀಪಲ್, ಅವುಗಳನ್ನ ನೀವ್ ಏನ್ ಮಾಡ್ಬೋದು, ಸೊ ಮೆಟಾಫರ್ ರೂಪದಲ್ಲಿ ಬ್ಯಾಕ್ ಗ್ರೌಂಡ್ ಹಾಕೋಬಹುದು. ಅಥವಾ ಫಾರ್ ಎಕ್ಸಾಂಪಲ್ TOEIC ಟೆಸ್ಟ್ ಪ್ರೋಗ್ರಾಮ್ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ ಅಂದ್ರೆ, ಸೊ ಹೌ ಟು ಅಚೀವ್ ದ ಗೋಲ್, ಸೊ ಮೌಂಟೇನ್ ಕ್ಲೈಂಬಿಂಗ್ ಮೆಟಾಫರ್ ಅನ್ನ ಅದರಲ್ಲಿ ಹಾಕಿದ್ರೆ, ಸೊ ಹೌ ಟು ಗೆಟ್ ದ ಸಕ್ಸಸ್ ಇನ್ ಟು ದ ಟೆಸ್ಟ್ ಪ್ರೋಗ್ರಾಮ್ ಅನ್ನೋದನ್ನ, ಸೊ ಅದು ಮೀನಿಂಗ್ ಕೊಡುವಂತ ರೀತಿಯಲ್ಲಿ ಮೆಟಾಫರ್ ಆಗ್ತದೆ. ಅದೇ ರೀತಿಯಲ್ಲಿ ಇಫ್ ಯು ಆರ್ ಯೂಸಿಂಗ್ ಟು ಕ್ರಿಯೇಟ್ ಎ ಒಡೆಸಿ ಹ್ಯುಮ್ಯಾನಿಟೀಸ್ ಇನ್ಸ್ಟ್ರಕ್ಷನಲ್ ಪ್ರೋಗ್ರಾಮ್, ದೆನ್ ನೀವೇನ್ ಮಾಡ್ಬೋದು, ಸೊ ಯು ಕ್ಯಾನ್ ಯೂಸ್ ಎ ಸೇಲಿಂಗ್ ಅಡ್ವೆಂಚರ್ ಮೆಟಾಫರ್. ಸೊ ಅಡ್ವೆಂಚರಸ್ ಆಗಿರುವಂತ ಕೆಲವು ಮೆಟಾಫರ್ಸ್ ಗಳನ್ನ ಯೂಸ್ ಮಾಡಬಹುದು, ಅಥವಾ ಸ್ಟೂಡೆಂಟ್ಸ್ ಗಳಿಗೆ ಕೆಲವು ಡೆಸ್ಟಿನೇಷನ್ಸ್ ಗಳನ್ನ ಡಿಸ್ಪ್ಲೇ ಮಾಡಿ ಆ ಡೆಸ್ಟಿನೇಷನ್ಸ್ ಗಳ ಮೆಟಾಫರ್ಸ್ ಗಳನ್ನ ಯೂಸ್ ಮಾಡಿದಾಗ, ಸೊ ಇಟ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಫಾರ್ multimedia titles. And in the last point is emphasis. So in the emphasis, what significance you need to give and what importance you need to consider into the multimedia development elements. So you have to consider the concept, what is the objective of the multimedia title, and who are the audience for the title. So all these points are very much important while developing the interactive multimedia titles. So along with that, you should also consider the budget and time, where you are going to include some text, sound, animation, graphics, and videos. So how much budget is required for developing to create a multimedia title, as well as how much time it takes to complete the development process, you need to consider. For example, a company, if the company want to introduce a product line, including a video clip demonstrating how to use the products, so then they can work on sound, animation, graphics, and more in a video clip manner. They can present their product line to the market. And as well as, if the budget is not allowed for incurring the expenses for creating multimedia title, then you should give more importance to the still images with the text. ನೀವು ವಿಡಿಯೋ ಕ್ಲಿಕ್ ಕ್ರಿಯೇಟ್ ಮಾಡಿದ್ರೆ ತುಂಬಾ ಖರ್ಚಾಗುತ್ತೆ ಅಂತ ಅನ್ಸಿದ್ರೆ, ಸೊ ಇಮೇಜಸ್ ಗಳ ಮೇಲೆ ಟೆಕ್ಸ್ಟ್ ಗಳನ್ನ ಅಟ್ರಾಕ್ಟಿವ್ ರೀತಿಯಲ್ಲಿ ಹಾಕಿ, ಸೊ ಗ್ರಾಫಿಕಲ್ ಬ್ರೌಚರ್ಸ್ ಗಳನ್ನ, ಬ್ಯಾನರ್ಸ್ ಗಳನ್ನ ಯೂಸ್ ಮಾಡುವಂತದನ್ನ ನೀವು ಬಳಕೆ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ ಎಂಫಸಿಸ್, ಅಂದ್ರೆ ಇಂಪಾರ್ಟೆನ್ಸ್ ಯಾವ್ದನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಪಾಯಿಂಟ್ ನಮ್ಗೆ ಹೇಳುತ್ತೆ.
Okay, so this is what today's discussion. Okay, so in today's discussion, if you have any doubts, you may ask the questions.